ಹಲೋ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ರ? ನಾವಂತೂ ಸಖತ್ತಾಗಿದ್ದೀವಿ. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್. ಚಾನಲ್. ನಾವೇ ಕಿಂಗ್ ಕ್ವೀನು ನಮ್ಮ ಪುಟ್ಟ ಪ್ಯಾಲೇಸ್ ಅಲ್ಲಿ. ಎಸ್, ಇವತ್ತು ನಾವು ಏರ್ಪೋರ್ಟ್ ಅಲ್ಲಿ ಇದ್ದೀವಿ, ಬ್ಯಾಂಗ್ಳೂರ್ ಏರ್ಪೋರ್ಟ್. ಎಲ್ರು ನೋಡಿ. ತುಂಬಾ ಜನ ಇದಾರೆಪ್ಪ ಇಲ್ಲಿ ಟರ್ಮಿನಲ್ 1 ಅಲ್ಲಿ. ತುಂಬಾ ಜನ ಇದಾರೆ. ಆಕ್ಚುಲಿ ಡೊಮೆಸ್ಟಿಕ್ ಆಗಿ ಜಾಸ್ತಿ ಆಗಿದೆಯಲ್ಲ, ಟರ್ಮಿನಲ್ 1 ಇದು ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ. ಟರ್ಮಿನಲ್ 2 ಗೆ ಹೋಗಿದ್ದು ಫಸ್ಟ್ ಮಾಲ್ಡೀವ್ಸ್ ಟ್ರಿಪ್ ನಮ್ದು ಇಂಟರ್ನ್ಯಾಷನಲ್. ನಂದು ಫಸ್ಟ್ ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್. ಹೌದೌದು, ನಮ್ಮ ಹನಿಮೂನ್ ಟ್ರಿಪ್ ಅದು. ಆದ್ರೆ ಅದು ವ್ಲಾಗ್ ಮಾಡಿಲ್ಲ, ಅದೇ ಸ್ವಲ್ಪ ಬೇಜಾರು. ಬಟ್ ವಿಡಿಯೋಸ್ ಎಲ್ಲ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಇದೆ, ದೆನ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ವಿಡಿಯೋಸ್ ಕೂಡ ಇದೆ. ಯು ಕ್ಯಾನ್ ಗೋ ಅಂಡ್ ಚೆಕ್. ಓಕೆ, ಅಂಡ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಈ ವ್ಲಾಗ್ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ಫುಲ್ ನೋಡಿ. ಏನು ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೂಡ, ಒಂದು ಸರ್ಪ್ರೈಸ್ ಇದೆ ಅಂತ. ದಿಸ್ ಇಸ್ ವಾಟ್ ಎಂತ ಸಮಾಚಾರ. ಅಂಡ್ ದಿಸ್ ಇಸ್ ಮೈ ವ್ಲಾಗ್ ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಯು ಕ್ಯಾನ್ ಗೆಟ್ ಇದೆಲ್ಲ ಟ್ರಿಪ್ ಇನ್ಫಾರ್ಮೇಶನ್ಸ್ ಗಳು ಹಾಗೂ ಅದನ್ನ ನಮ್ದು ಏನ್ ಡೆಸ್ಟಿನಿ ಎಲ್ಲ ಹೇಳ್ತೀವಿ. ಡೆಸ್ಟಿನೇಷನ್ ಎಲ್ಲಿ ಹೋಗ್ತಿರೋದಂತ ಎಲ್ಲ ಗೊತ್ತಾಗತ್ತೆ. ಓಕೆ, ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಯಾವ್ದೋ ಶೂ ಹಾಕೊಂಡ್ ಬಂದ್ಬಿಡೋದು, ಇಲ್ಲಿ ಬಂದು ತೆಗ್ಕೊಂಡು ಹಿಂಗ ಹಾಕೋಬಿಡೋದು. ಅದಕ್ಕೆ ನಮ್ಮ ತರ ಹಿಂಗ ಹಾಕೋ ಬರ್ಬೇಕು. ಒಂದು ಕೆಜಿ ಚಿನ್ನನೇ ಇಟ್ಕೊಂಡ್ ಬರ್ಬೋದು ಅಂತ. ಅವ್ರು ಹೇಳಿದ್ರ ಚಿನ್ನ ತಗೊಂಡ್ ಬಂದಿದ್ದೀರಾ ಏರ್ಪೋರ್ಟಿಗೆ? ನಮ್ಗೆ ಇಲ್ಲೇ ಇಲ್ವಾ 70 ಕೆಜಿ ಚಿನ್ನ? ಚೆನ್ನಾಗಿದ್ಯಾ? ಆಕ್ಚುಲಿ 3 o'clock ಈಗ ಹೋಗ್ಬೇಕು ನಾವು. 3 o'clock ಹೋಗ್ಬೇಕು. ಆಕ್ಚುಲಿ 2:30 ಆಗಿದೆ. ಬೇಗ ತಿನ್ಕೊ ಹೋಗೋಣ. ಬೇಗ ತಿನ್ಕೊಂಡು ನಾವು ಬೇಗ ಹೋಗೋ ಉಂಟು. ಸೊ ಸೂಪರ್ ಚೆನ್ನಾಗಿದೆ. ಇನ್ನಷ್ಟು ಉದ್ದ ತಗೋಬೇಕಾಗಿತ್ತು. ವಾ, ಕ್ರೇಜಿ. ಈಗೆಲ್ಲ ಹೇಳ್ಬಾರ್ದಪ್ಪ, ಸ್ವಲ್ಪ ಜಾಸ್ತಿ ಬಂತು. ಯಾರು ಹೇಳಿದ್ದು ಆಕಾ ನೂಡಲ್ಸ್ ತಗೊಳ್ಳೋಣ ಅಂತ? ನೀನೇ ಹೇಳಿದ್ದು. ಎಗ್ ಇಸ್ ನೈಸ್, ಚೆನ್ನಾಗಿದೆ ಎಗ್. ಫ್ಲೈಟ್ ಅಲ್ಲಿ ಹೋಗಿ 500 ಸ್ಯಾಂಡ್ವಿಚ್ ತಿನ್ನೋಕ್ಕಿಂತ ನಾವು ಒಣಗೋಗಿರೋ ಸ್ಯಾಂಡ್ವಿಚ್ ಗಿಂತ ಇದು 1000 ಪಟ್ಟು ಮೇಲು. ನೈಸ್, ಚೆನ್ನಾಗಿದೆ. ಬೇಗ ಹೋಗೋಣ. ಈಗ ತಿನ್ಕೊಂಡು ಬೇಗ ಹೋಗೋಣ. ಟೈಮ್ ಆಗಿದೆ ಬೇಬಿ. ಇಲ್ಲಿ ಅದು ಲಗೇಜಾ? ಆ ಕಡೆ ಲಗೇಜ್ ಹೋಗ್ತದೆ, ನಮ್ಮ ಬ್ಯಾಗ್ ಹೋಗುತ್ತೆ. ಫ್ಲೈಟ್ ಅಲ್ಲಿ ಇದಣ್ಣ ಬಿದೋಯ್ತು ಒಂದು ಕೆಳಗಡೆ ಯಾರ್ದೋ ಬಿದೋಯ್ತು. ಏನು ಲಗೇಜು? ನೀವ್ ಹೇಳಿದ್ ನೋಡಿದ್ರೆ ನಾನು ನಮ್ದೇ ಬಿದೋಯ್ತು ಅಂತ. ಅಲ್ಲ, ಫ್ಲೈಟ್ ಬಿದೋಯ್ತು. ಲಗೇಜ್ ಬಿದೋಯ್ತು ಅಂದ್ರೆ ಫ್ಲೈಟ್ ಬಿದೋಯ್ತಂತೆ. ನೈಸ್. ಇದೇನಾ ನಮ್ದು? ಎಸ್. ಇಲ್ಲ ಅನ್ಸುತ್ತೆ. ಗುರು ಅದೇ ಅವಾಗಿಂದ ಇಲ್ಲೇ ನಿಂತಿದೆ. ಹಂಗಾರೆ ಇದು ಅಲ್ಲಿ ಒಂದಿದೆ ಎಲ್ಲ ರೆಸ್ಟಿಂಗ್ ಅಲ್ಲಿ ಇದೆ. ಇಲ್ಲಿ ಆಮೇಲೆ ಏನ್ ಅನ್ಸ್ತಾ ಇದೆ, ಯಾವ್ದು ಇಂಡಿಗೋ ಬಂದಾಗ್ಲಿಂದ ಬಿಸ್ನೆಸ್ ಮ್ಯಾನ್ ನಮಗೆ ಆದ್ರೆ ಹೀಗೆ ಆಗೋದು ಗೈಸ್. ಬೆಳಗ್ಗೆಯಿಂದ ಒಂದು ಕೊಟ್ಟಾಯ್ತು 20-30 ಫೋನ್ ಅವರು ಪಿಕ್ ಮಾಡಿ ತಮಿಳ್ನಾಡವ್ರಿಗೆ ಕೊಟ್ಟಾರ. ಮತ್ತೆ ಮಾಮೂಲಿ ವಾಯ್ಸ್ ಬೇರೆ ರೆಕಾರ್ಡ್ ಆಗಿರುತ್ತೆ. ನನ್ನ ವಾಯ್ಸ್ ಕೂಡ ರೆಕಾರ್ಡ್ ಆಗಿರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ತದ್ ಮುಖಕ್ಕೆ ಇಟ್ಕೋತಲ್ಲ, ಏನಕ್ಕೆ? ಯಾವ್ದು ಗುರು? ಮಾತೇ ಇಲ್ಲ. ರೂಮ್ಸು, ಟ್ರಿಪ್ಸು, ಐಟನರಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ. ನಿನಗೆ ಇವತ್ತು ಯಾವ ಡ್ರೆಸ್ ಹಾಕೊಳ್ಳಿ, ನಾಳೆ ಯಾವ ಕಲರ್ ಡ್ರೆಸ್ ಹಾಕೊಳ್ಳಿ, ನಾಡಿದ್ದು ಯಾವ ಡ್ರೆಸ್ ಹಾಕೊಳ್ಳಿ, ಬರೀ ಇದೆ. ಬರೀ ಶೋಗಳು. ಬರೀ ಡೌಗಳು ನಿಂದ.
ಇವಾಗ ನಾವು ಇದೊಂದು ಬೋರ್ಡಿಂಗ್ ಪಾಸ್ ಇಟ್ಕೊಬಿಟ್ಟು ನುಲಿಯೋದು. ಅಲ್ಲ ಗುರು ಇನ್ನೇನ್ ಮಾಡ್ಬೇಕು ನಾನು? ಇವಾಗ ನೀವೇ ಎಲ್ಲ ಯಾವ ರೂಮ್ ಬುಕ್ ಮಾಡಿದಿರಾ? ಯಾವ್ದು ಡೆಸ್ಟಿನಿ ಹೋಗ್ತಿದೀವಿ ಅಂತಾರ ಗೊತ್ತಾ ನಿನ್ಗೆ? ಹೋಗ್ಲಿ ಅಟ್ಲೀಸ್ಟ್ ಡೆಸ್ಟಿನಿ ಗೊತ್ತಿಲ್ಲದೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಅಲ್ಲ, ಅದು ಏರ್ಪೋರ್ಟ್ ಅಷ್ಟೇ. ಅಲ್ಲಿ ಏರ್ಪೋರ್ಟ್ ಇಂದ ಇನ್ನೊಂದ್ ಕಡೆ ಹೋಗೋದು ನಾವು. ಏನು ನಾವು ಇದು ಅರ್ಥನೇ ಆಗ್ತಿಲ್ವೇ? ಏನಿಲ್ಲಪ್ಪ, ನನಗೆ ಗೊತ್ತು. ಇಲ್ಲ ಆಕ್ಚುಲಿ ನನಗೆ ಗೊತ್ತು ಪ್ಲೇಸ್ ಯಾವ್ದು ಅಂತ. ಅಂಡ್ ಇವಾಗ ಇವರೇ ಎಲ್ಲ ಬುಕ್ ಮಾಡಿದ್ರೆ ನಾನು ಏನಕ್ಕೆ ಹಬ್ಬ ತಲೆ ಕೆಡಿಸ್ಕೋಬೇಕು? ಯಾಕೆ ತಲೆ ಕೆಡಿಸ್ಕೋತಿಯಪ್ಪ? ತಲೆನೇ ಇಲ್ವಲ್ಲಪ್ಪ. ತಲೆನೇ ಇಲ್ವಲ್ಲಪ್ಪ. ಓಕೆ ಗಾಯ್ಸ್, ಮಾತಾಡಲ್ಲ, ನಂಗೆ ತಲೆ ಇಲ್ಲ. ತಲೆ ಇಲ್ದೇ ಇರೋ ಜೊತೆ ಯಾಕಪ್ಪ ಇರ್ತೀರಾ? ತಲೆ ಕೆಡಿಸ್ಕೋಬೇಕು ಅಂತ ಯಾಕಪ್ಪ ಜೊತೆಲಿ ಬರ್ತೀರಾ? ನೋಡಿ, ಇದೇ ನಮ್ಮ ಫ್ಲೈಟ್ ಬೋರ್ಡಿಂಗ್ ಆಗ್ತಾ ಇರೋದು. ನಾವೆಲ್ಲ ಹೇಳಾಯ್ತು. ನಂಗೆ ಗೊತ್ತು ನೀವೇನ್ ತೋರಿಸ್ತಾ ಇದ್ದೀರಾ ಅಂತ. ಅಲ್ಲಿ ಏರ್ ಹಾಸ್ಟೆಸ್ ನ ತೋರಿಸ್ತಾ ಇದ್ದೀರಾ ಅಲ್ವಾ? ಏರ್ ಹಾಸ್ಟೆಸ್ ಅಲ್ಲೆಲ್ಲಿ ಕಾಣ್ತಾರೆ? ಒಳಗಡೆ ತೋರಿಸ್ತೀನಿ. ಡೌ ಮಾಡಿ ಅಂದ್ರೆ ಅಲ್ಲಿ ಕಾಣ್ತಾ ಇಲ್ಲ ಅವರು. ನೀನು ಏನು ಏರ್ ಹಾಸ್ಟೆಸ್ ಆಗ್ಬೇಕು ಅಂತೆಲ್ಲ ಓಡಾಡ್ತಿದ್ದೀರಾ? ಆಕ್ಚುಲಿ ನಾನು ಹೋಗಿದ್ದೆ, ಸ್ಟಾರ್ಟ್ ಆಯ್ತು ಬೋರ್ಡಿಂಗ್ ಎಲ್ಲ ಹೋಗ್ತಿದ್ದಾರೆ. ಹೋಗ್ಲಿ ಅಲ್ಲಿ ತುಂಬಾ ಜನ ಇದ್ದಾರೆ. ಆಮೇಲೆ ಹೋಗೋಣ ಇಲ್ಲಿ. ಹೆಂಗ್ ಗೊತ್ತಾ, ಆಕ್ಚುಲಿ ಟ್ರೈನಿಗೆ ಅದು ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಿರುತ್ತೆ. ಅವರಿಂದ ಅದ್ಯಾವುದು ಏನೋ ಒಂದು ಕಾಲ್ ಬಂದಿತ್ತು. ಆಕ್ಚುಲಿ ನಾನು ಮತ್ತೆ ಅಮ್ಮ ಹೋಗಿದ್ವಿ. ಇಂಟರ್ವ್ಯೂ ಅಟೆಂಡ್ ಮಾಡಿ, ಅದು ಇನ್ನೊಂದು ಏರ್ ಹೋಸ್ಟೆಸ್ಗೆ ಅಂತಾನೆ ಕ್ಯಾಬಿನ್ ಕ್ರೂ ಇರುತ್ತೆ. ಆಮೇಲೆ ಈ ತರ ಎಂತಪ್ಪ ಈ ತರ ಕೆಫೆಗಳೆಲ್ಲ ಇರುತ್ತಲ್ಲ ಅದು ಕೊಡ್ತಾರೆ. ಆದ್ಮೇಲೆ ಏರ್ ಹೋಸ್ಟೆಸ್ ಇರುತ್ತೆ. ಎಲ್ಲರೂ ಟೋಟಲ್ ಆಗಿ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಅದ್ ಸುಮ್ನೆ ಅಲ್ಲಪ್ಪ, ಫಿಕ್ಸ್ ಕಟ್ಟೆ ಅಲ್ಲ. ಅದಕ್ಕೆ ದುಡ್ಡು ಕಟ್ಬೇಕು. 1.5 lakh ಏನೋ ಕಟ್ಬೇಕಿತ್ತು. ಆಮೇಲಿಂದ ನಮ್ಮಮ್ಮ ಇವೆಲ್ಲ ಬೇಡ ನಂಗೆ ಗೊತ್ತು. ಮದ್ವೆ ಆಗೈತನಪ್ಪ ನಿಂಗೆ, ಯಾಕಪ್ಪ ಹಿಂಗೆಲ್ಲ ಆಡೋದು ಹೆಂಡತಿ ಪಕ್ಕ ಇಟ್ಕೊಂಡು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪಿಕ್ಚರ್ ಕ್ಯಾಪ್ಚರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಪ್ಪ. ಫ್ರೀಡಮ್ ಟು ಕ್ಯಾಪ್ಚರ್ ದಿ ಪಿಕ್ಚರ್ಸ್. Indigo is a king. ಯಾವ್ದು ಕ್ರಾಶ್ ಆಗಿತ್ತಲ್ಲ, ಏರ್ ಇಂಡಿಯಾ. ಸುಮ್ಮನೆ ಬರ್ಬೇಕಪ್ಪ, ಈಗ ಹೋಗೋ ಟೈಮ್ಗೆ ಏನೇನೋ ಬಾಯಿ ಬಂದಂಗೆ ಮಾತಾಡ್ಬಾರ್ದು. ನಾನು ಕೇಳಿದ್ದು ತಪ್ಪು ಬಂದಲ್ಲ. ನಾನು ಏನ್ ಮಾತಾಡಿದ್ರು ತಪ್ಪು. ಈ ಅಪ್ಪಂಗಂತೂ ಸ್ವಲ್ಪ. ಸರ್ ಯಾಕೆ ಆ ಕಡೆ ತಿರ್ಕೋತಾ ಇದೀರಾ? ನಾನೇ ತಿರ್ಕೊಳ್ಳಿ, ಏನಿಲ್ಲ ಹೇಳು. ಬಂದು ಎಷ್ಟು ಒಂದ್ 2 minutes ಕೂಡ ಆಗಿಲ್ಲ, ಆಗ್ಲೇ ಒಬ್ರು ಏರ್ ಹೋಸ್ಟೆಸ್ ಎಲ್ಲಿಂದ ಬಂದಿರೋದು ಅಂತಾನು ಹೇಳ್ತಾರೆ. ಮಾತಾಡ್ಸೋದ್ರಲ್ಲಿ This is what boys like. Would like to take notes while I take totes of the night. ಯಾವ ಊರು ಅಂತ ಕೇಳತ್ತಪ್ಪ. ಕೇಳಿದ್ರ ನೀವು? ಅದ್ ಯಾಕಂಗ್ ಬರ್ಬೇಕಾರೆ ಹಂಗ್ ಬಂದೆ. ಈಗ ನೋಡಿದ್ರೆ ಈ ರೀತಿ ಫುಲ್ಲು ಪ್ಯಾಕಪ್ ಆಗ್ಬಿಟ್ಟಿದೆ. ಆಕ್ಚುಲಿ ನೋಡಿ ಗಾಯ್ಸ್, ನನ್ನ ಹೆಂಡತಿಗಂತೂ ವಿಂಡೋ ಸೀಟ್ ಬಿಟ್ಟಿಲ್ಲ, ನಾನೇ ಕೂತಿದ್ದೀನಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ಕ್ಲೌಡಿ ಇದೆ, ಎಲ್ಲಿ ಸ್ನೋ ಇದೆ ಅನ್ಸುತ್ತೆ ತುಂಬ. ಇಲ್ಲಿ ನೋಡಿ ಮಿರರೇ ತುಂಬ ಕೋಲ್ಡ್ ಆಗಿದೆ. This is the airport of where? Wait. ಅವ್ರು ಹೋಗ್ತಾ ಇದ್ದಾರೆ. ಆಲ್ರೆಡಿ ಡ್ರೈವರ್ ವೇಟ್ ಮಾಡ್ತಿದ್ದಾರೆ ನಮಗೆ ಪಿಕಪ್ ಮಾಡೋಕ್ಕೆ ಅಂತ. ಸೊ ಫಾಸ್ಟ್ ಹೋಗ್ತಾ ಇದ್ದಾರೆ ಅವರು. ನಾನು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಏನೇ ಹೇಳಿ, ನಮ್ಮ ಬ್ಯಾಂಗ್ಳೂರ್ ಅಷ್ಟು ಚೆನ್ನಾಗಿರೋ ಏರ್ಪೋರ್ಟ್ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ ನಾನು ನೋಡಿರೋದ್ರಲ್ಲಿ. ಮೇ ಬಿ ಬೇರೆಯವ್ರ ಹತ್ರನೂ ಕೇಳಿದಾರವ, ಈ ಬೆಂಗಳೂರು ಏರ್ಪೋರ್ಟೇ ತುಂಬ ಚೆನ್ನಾಗಿದೆ. ಫಸ್ಟ್ ಕಾರ್ ನೋಡೋಣ. ಫುಲ್ಲು ಹರಿ ಇದ್ದಾರೆ ಅವರು. ಅಂದ್ರೆ ಲೇಟ್ ಆಗ್ಬಿಡ್ತು ಫ್ಲೈಟ್. ಆಕ್ಚುಲಿ ಡಿಲೇ ಆಯ್ತು.
ಒಂದು ಹಾಫ್ ಅನ್ ಅವರ್ ತನಕ ಡಿಲೇನೇ ಆಗೋಯ್ತು. ಅದರಿಂದ ನಮ್ಮ ಕ್ಯಾಬ್ ಡ್ರೈವರ್ ತುಂಬಾ ಹೊತ್ತು ಕಾಯ್ಕೊಂಡು ಪಾಪ ಅವರು ವೇಟ್ 5 o'clock ಬರ್ತೀನಿ ಅನ್ಬಿಟ್ಟೆ. ನಾವು ಬಂದು ಇಳಿತಾರ 7 o'clock ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲಿರೋದು ಪಪ್ಪು ನಾವು ನಾವೀಗ ಪಂಜಾಬ್ ಚಂಡೀಗಢ ಅಲ್ಲಿ ಇರೋದು. ಪಂಜಾಬ್ ಇದ್ದೀವಿ. ಸೊ ಪಂಜಾಬ್ ಸ್ಟೇಟ್ ಆಕ್ಚುಲಿ. ಆಲ್ರೆಡಿ ಗೊತ್ತಾಗುತ್ತೆ ಅನ್ಸುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. Stay tuned, guys. Bye. Welcome to Chandigarh. ಇಲ್ಲಿಂದ ಅಲ್ಲಪ್ಪ 4 hours ಜರ್ನಿನ. ಈಗ ನಾವು ಪಂಜಾಬ್ ಇಂದ ಚಂಡೀಗಢ ಹೋಗ್ತಾ ಇದ್ದೀವಿ. ಆಮೇಲೆ Guys, ಇವಾಗ ಊಟ ಮಾಡಕ್ ಬಂದಿದೀವಿ. Hi. ಮಾತಂತೂ ಕೇಳದೇ ಇಲ್ಲ ಈ ಅಪ್ಪ. ಎಂತ ಪ್ಲೇಸ್ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಗಾಯ್ಸ್. ಪಂಜಾಬ್ ಅಲ್ಲಿ ಈ ತರ ವೈಟ್ ಮಾಡ್ತವ್ರು ನೋಡಿ. ತುಂಬಾ ಚೆನ್ನಾಗಿದೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ. ಹಾ ಸಿಕ್ಕಾಪಟ್ಟೆ ಚಳಿ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಇವ್ರಾದ್ರೆ ಹಿಂಗ್ ಜಾಕೆಟ್ ಅವ್ರು ಹಾಕಿದ್ದಾರೆ. ನಾವು ಹೇಳಿದ್ವಿ ಗುರು, ನಾವು ಬೆಂಗಳೂರಲ್ಲೇ ಹೇಳಿದ್ವಿ ದಯವಿಟ್ಟು ನೀವು ಒಂದು ಜಾಕೆಟ್ ನ ಕ್ಯಾರಿ ಮಾಡಿ. ಕ್ಯಾರಿ ಮಾಡಿದೀವಿ ಅಲ್ಲಿ, ವೇರ್ ಮಾಡಿಲ್ಲ ಅಷ್ಟೇ. ನಾನು ಅಲ್ಲಿ ಬ್ಯಾಗ್ ಎಲ್ಲ ಹ್ಯಾಂಡ್ ಬ್ಯಾಗ್ ಎಲ್ಲ ಎತ್ಕೊಂಡಿದ್ದೆ. ಬ್ಯಾಗ್ ಇಷ್ಟೊತ್ತಂಗ ಅಲ್ಲೇ ಇತ್ತು ತಾನೆ. ಆಗ ಊಟ ಆರ್ಡರ್ ಮಾಡಿದೀವಿ. ಊಟ ಮಾಡ್ಕೊಂಡು ಹೊರಡೋದೆ. ಇನ್ನೊಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ರೋಟಿ ಆರ್ಡರ್ ಮಾಡಿದೀವಿ ಅಷ್ಟೇ. ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಬೈತಾಳೆ, ಎಂಜಾಯ್ ಮಾಡಕ್ಕೆ ಬಿಡಲ್ಲಪ್ಪ. ಓಕೆ ಗೈಸ್, ಇವಾಗ ಏನೇನೋ ಶಿಮ್ಲಾಗ್ ರೀಚ್ ಆಗ್ತೀವಿ. ಇವತ್ತಿನ 20 ಕಿಲೋಮೀಟರ್ ಇದೆ. ಇಷ್ಟೇ, 10 ಕಿಲೋಮೀಟರ್. ಫುಲ್ ಚಳಿ ಜಾಸ್ತಿ ಆಗ್ಬಿಟ್ಟಿದೆ. ಚಳಿ ಜಾಸ್ತಿ ಇಲ್ಲಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. Bye. ಬಾಯ್ ಬಾಯ್.